ಆಧಾರಿತ ಬೆಳೆ ವಿಮೆ ವಿಷಯದಲ್ಲಿ ರೈತರಿಗೆ ಅನ್ಯಾಯವಾಗಿದೆ. ಶಾಸಕ ಭೀಮಣ್ಣ ಟಿ ನಾಯ್ಕ್. ಹವಾಮಾನ ಆಧಾರಿತ ಬೆಳೆ ವಿಮೆ ವಿಷಯದಲ್ಲಿ ರೈತರಿಗೆ ಅನ್ಯಾಯವಾಗಿದೆ. ವಿಮಾ ಕಂತು ತುಂಬಿಸಿಕೊಳ್ಳುವಾಗ ಇಲ್ಲದ ನಿಯಮ ಈಗ ಕ್ಲೇಮ್ ನೀಡುವಾಗ ಎದ್ದಿದೆ. ಕೇಂದ್ರ ಸರ್ಕಾರ ಇದಕ್ಕೆ ಮಧ್ಯ ಪ್ರವೇಶಿಸಿ ರೈತರಿಗೆ ವಿಮಾ ಹಣ ಕೊಡಿಸಲು ಮುಂದಾಗಬೇಕು. ರಾಜ್ಯ ಸರ್ಕಾರದಿಂದಲೂ ಆಗಬೇಕಾದ ಪ್ರಯತ್ನವನ್ನು ನಾನು ಮಾಡುತ್ತೇನೆ. ಈ ಬಗ್ಗೆ ಮುಂಬರುವ ಅಧಿವೇಶನದಲ್ಲೂ ಪ್ರಸ್ತಾಪ ಮಾಡುತ್ತೇನೆ. ಮಳೆ ಮಾಪನ ಸರಿ ಇಲ್ಲ ಎಂಬುದನ್ನು ವಿಮಾ ಕಂತು ತುಂಬಿಸಿಕೊಳ್ಳುವ ಮೊದಲೇ ಹೇಳಬೇಕಿತ್ತು. ಆದ್ದರಿಂದ ಈಗ ಸಬೂಬು ಹೇಳದೆ ವಿಮಾ ಹಣ ನೀಡಬೇಕು ಎಂದು ಶಾಸಕ ಭೀಮಣ್ಣ ಟಿ ನಾಯ್ಕ್ ಅವರು ಬೈರುಂಬೆಯಲ್ಲಿ ತಿಳಿಸಿದ್ದಾರೆ. ಮಾಡಿ ಅದನ್ನು ಗುರುಸುವಂತದ್ದು ಒಂದು ಕಡೆ. ಇನ್ನೊಂದು ಕಡೆ ನಾನು ಸಿದ್ದಾಪುರ ಮತ್ತು ಸಿರ್ಸಿ ಮಂಗನಕಾಯಿಲೆ ಬಗ್ಗೆ ನಾನು ಇವತ್ತೇ ಆದಷ್ಟು ಸಂಬಂಧಪಟ್ಟ ಅಧಿಕಾರಿಗಳ ಕರೆದು ಅವರ ಗಮನಕ್ಕೆ ತಂದು ಇದ್ರ ಬಗ್ಗೆ ಮುಂಜಾಗ್ರತೆಯನ್ನು ತಗೊಳ್ಬೇಕು ಅಂತ ಆದೇಶವನ್ನು ಸಂದೇಶವನ್ನು ಕೂಡ ಇವತ್ತು ಮಾಡೋಕ್ಕೆ ಬಯಸ್ತೇನೆ. ನಾನು ಇನ್ನೊಂದು ನಮ್ಮ ಬೆಳೆ ವಿಮೆ ಬಗ್ಗೆ ಸಾಕಷ್ಟು ಕಡೆ ಚರ್ಚೆ ಆಗ್ತಾ ಇತ್ತು. ಈಗಾಗಲೇ ನಾನು ಹಿಂದೂ ಕೂಡ ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಮಾತನಾಡಿ ಅದು ಯಾವುದೇ ರೀತಿಯ ತೊಂದರೆ ಆಗದೇ ಇರೋ ರೀತಿಯಲ್ಲಿ ನಾವು ರೈತರಿಗೆ ನಾವು ಇನ್ಶೂರೆನ್ಸ್ ಹಣವನ್ನು ಬರೋ ಹಾಗೆ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿರುವಂಥದ್ದು. ಅದ್ರ ಜೊತೆಲಿ ಏನಾಗಿದೆ, ಇವತ್ತು ಇದು ಕೇಂದ್ರದ್ದು ಪಾಲಿರುವಂಥದ್ದು, ಇನ್ಶೂರೆನ್ಸ್ ಕಂಪ್ನಿದು ಪಾಲಿರುವಂಥದ್ದು, ನಮ್ಮ ಸರ್ಕಾರದ್ದು ಇದೆ. ನಾನು ಅಲ್ಲಿ ಇಲ್ಲಿ ಅಂತ ಹೇಳ್ತಾ ಇಲ್ಲ. ನಾನು ಇಲ್ಲೇನು ಮಳೆ ಮಾಪನ ಏನು ಸರಿ ಇಲ್ಲ ಅಂತ ಏನು ಹೇಳ್ತಾ ಇರಲ್ಲ. ಅವರು ಇನ್ಶೂರೆನ್ಸ್ ಕಂಪ್ನಿ ಅವರೆಲ್ಲರೂ ಕೂಡ ಈಗ ಆ ಕಾಲಕ್ಕೆ ಅದನ್ನು ಸರ್ವೆ ಮಾಡುವಂಥದ್ದು, ಮಳೆ ಮಾಪನ ನೋಡಿ ಅಲ್ಲಿ ಅದನ್ನು ಚೆಕ್ ಮಾಡುವಂಥದ್ದು ಅವ್ರದ್ದು ಜವಾಬ್ದಾರಿ ಇದೆ. ಈಗ ನಾನು ಕೇಳ್ಪಟ್ಟೆ ಇಲ್ಲ ಮಳೆ ಮಾಪನ ಸರಿ ಇಲ್ಲದೆ ಇರೋದ್ರಿಂದ ಅದು ಟ್ಯಾಲಿ ಆಗ್ತಾ ಇಲ್ಲ ಅಂತ ಏನು ಹೇಳ್ತಾರೆ ಅಂತೆ. ಅದು ಟ್ಯಾಲಿ ಆಗಿದೆಯೋ ಬಿಟ್ಟಿದೆಯೋ ಅದು ನಮಗೆ ಗೊತ್ತಿಲ್ಲ, ರೈತರಿಗೆ ಗೊತ್ತಿಲ್ಲ. ಅದು ಯಾಕೆ ಇನ್ಶೂರೆನ್ಸ್ ಹಣ ನೀವು ತುಂಬಿಕೊಳ್ಳುವಾಗ ನೀವೆಲ್ಲದೂ ಅದು ಸರಿಪಡಿಸ್ಕೊಳ್ಳುವಂಥದ್ದು, ಸರಿ ನೋಡುವಂಥದ್ದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳದ್ದು ಇನ್ಶೂರೆನ್ಸ್ ಕಂಪ್ನಿಯ ಜವಾಬ್ದಾರಿ. ಅದನ್ನು ಬಿಟ್ಟು ಈಗ ಹಣ ಕೊಡಬೇಕಾಗತ್ತೆ ಅಂತ ಹೇಳಿ ಇಲ್ಲದೆಲ್ಲ ನೆಪ ಹೇಳುವಂಥದ್ದು ಅದು ಸರಿಯಲ್ಲ. ಅದು ರೈತನಿಗೆ ನ್ಯಾಯವಾಗಿ ಬೆಳೆ ವಿಮೆಗೆ ಏನು ಹಣ ಕಟ್ಟಿರ್ತಾನೋ ಅದು ಇವತ್ತಿನ ಮಳೆ ಆಧಾರಿತವಾಗಿ ಏನು ಸರಿಯಾಗಿ ಬೇರೆ ಬೇರೆ ಕಡೆ ಏನು ಕೊಟ್ಟಿದ್ರಿ ಆ ಹಣವನ್ನು ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ರೈತರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ತಕ್ಷಣ ಆಗಬೇಕು ಅನ್ನೋಂಥದ್ದನ್ನು ನಾನು ಈ ಸಂದರ್ಭ ಹೇಳೋದಕ್ಕೆ ಬಯಸ್ತೀನಿ. ನಾನು ಈ ವಿಚಾರ ನಾನು ಸದನದಲ್ಲೂ ಕೂಡ ನಾನು ಪ್ರಸ್ತಾಪನ ಈಗಾಗಲೇ ಕ್ವಶನ್ ಕೂಡ ಹಾಕಿದ್ದೀನಿ. ನಾನು ಸದನದಲ್ಲೂ ಕೂಡ ನಾನು ಪ್ರಸ್ತಾಪನ ಮಾಡಿ ರೈತರ ಬಗ್ಗೆ ನ್ಯಾಯಯುತವಾಗಿರ್ತಕ್ಕಂಥ ಇನ್ಶೂರೆನ್ಸ್ ಏನು ಬರಬೇಕೋ ಅದಕ್ಕೆ ನಾನು ಶಕ್ತಿ ಮೀರಿ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಮಾತನ್ನು ಈ ಸಂದರ್ಭ ಹೇಳೋದಕ್ಕೆ ಬಯಸ್ತೇನೆ. ನಾನು ಬಂಧಿತರನ್ನು ಬಿಡದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುವ ಬಗ್ಗೆ ಎಚ್ಚರಿಕೆ ನೀಡಿದ ಬಾಲಕಿ ಅಪೇಕ್ಷಾ. ತಾಲೂಕಿನ ಕಾಸರಕೊಂಡ ಬಂದರಿನಲ್ಲಿ ವಾಣಿಜ್ಯ ಬಂದರು ನಿರ್ಮಾಣ ಸರ್ವೆ ನಡೆಯುತ್ತಿದ್ದು ಅಲ್ಲಿನ ಮೀನುಗಾರರಿಗೆ ರಕ್ಷಣೆ ನೀಡಬೇಕು. ನಮ್ಮ ಸ್ಥಳದಲ್ಲಿ ಯಾವುದೇ ವಾಣಿಜ್ಯ ಬಂದರು ಮಾಡುವಂತಿಲ್ಲ ಎಂದು ಮೀನುಗಾರರು ಹೋರಾಟ ಮಾಡುತ್ತಿದ್ದರು. ಈ ಸಂದರ್ಭದಲ್ಲಿ 144 ಸೆಕ್ಷನ್ ಜಾರಿಯಲ್ಲಿದ್ದರೂ ಅಲ್ಲಿ ಮೀನುಗಾರರು ಸರ್ವೆ ಮಾಡಲು ಅಡ್ಡಿಪಡಿಸಿದ್ದಕ್ಕೆ ಅವರನ್ನು ಬಂಧಿಸಲಾಗಿದೆ. ಆಗ ಕೆಲವು ಮೀನುಗಾರರು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದು ಅವರ ಜೀವ ರಕ್ಷಣೆ ಮಾಡಲಾಗಿದೆ. ಬಂಧಿತ ಮೀನುಗಾರರನ್ನು 4 ಗಂಟೆ ಒಳಗೆ ಬಿಡದಿದ್ದರೆ ಅಪೇಕ್ಷಾ ಎಂಬ ಬಾಲಕಿ ಆತ್ಮಹತ್ಯೆ ಮಾಡಿಕೊಳ್ಳುವುದು ತಿಳಿಸಿದ್ದಾರೆ. ನಮಗೆ ನ್ಯಾಯ ಬೇಕು. ಮೀನುಗಾರ ಸಚಿವರಾದ ಮಂಕಾಳ್ ವೈದ್ಯರು ನಮಗೆ ನ್ಯಾಯ ಕೊಡಿಸಬೇಕು. ಅವರು ಸಚಿವರಾಗುವ ಮೊದಲು ನಮಗೆ ಹೇಳಿದ್ದರು, ಯಾವುದೇ ವಾಣಿಜ್ಯ ಬಂದರು ಆಗಲು ಬಿಡುವುದಿಲ್ಲ, ನಾನು ನಿಮ್ಮ ಜೊತೆ ಇರುತ್ತೇನೆ ಎಂದವರು ಇವತ್ತು ಇಷ್ಟೊಂದು ಅನ್ಯಾಯವಾಗುತ್ತಿದ್ದರೂ ಸಚಿವರು ಸ್ಥಳಕ್ಕೆ ಬರಲಿಲ್ಲ. ನನ್ನ ಆತ್ಮಹತ್ಯೆಗೆ ವಾಣಿಜ್ಯ ಬಂದರು ಜಿಲ್ಲಾಧಿಕಾರಿಗಳು ಸಚಿವರಾದ ಮಂಕಾಳ್ ಎಸ್ ವೈದ್ಯ ಅವರೇ ಕಾರಣ ಎಂದು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ಅಪೇಕ್ಷಾ ಅವರು ಹೇಳಿದ್ದಾರೆ. ಒಂದು ವೇಳೆ ಹೊತ್ತು ಗೊತ್ತು ಅಂತ ಗೊತ್ತಾಗುದಿಲ್ಲ ಸರ್. ಒಂದು ನೈಟ್ ನಾವು ನಿಂತ್ಕೊಂಡಿದ್ವಿ. ನೈಟ್ ಬಂದ್ಕೊಂಡು ನಿಮಗೆ ನಾಳೆ 163 ಸೆಕ್ಷನ್ ಇದೆ, ನೀವು ಯಾರು ಹೋಗ್ಬಾರ್ದು, ಹೊರಗಡೆ ನಿಂತ್ಕೊಳ್ಬಾರ್ದು ಅಂತ ಅವರಿಗೆ ಬೆಳಗ್ಗೆ ಜೀವ ಇರುವುದಿಲ್ಲ ಸರ್. ಅವ್ರು ನೈಟ್ ಬಂದ್ಕೊಂಡು ನಮ್ಗೆ ಇದು ಮಾಡುದಾ ಅಂದ್ರೆ ಮಹಿಳೆಯರು ಗಂಡಸರೆಲ್ಲ ಯಾರು ಇರುದಿಲ್ಲ ಸರ್, ಬೋರ್ಡ್ಗೆಲ್ಲ ಹೋಗ್ತಾರೆ. ಅವ್ರು ನೈಟ್ ಬಂದ್ಕೊಂಡು ನೀವು ಈ ತರ ಮಾಡಿದ್ರೆ ಇವರಿಗೆ ಬೆಳಿಗ್ಗೆ ಟೈಮ್ ಇರ್ತದಲ್ಲ ಸರ್, ಸಾಕಷ್ಟು ಟೈಮ್ ಇರ್ತದೆ. ಇವ್ರು ಬೆಳಿಗ್ಗೆ ಬಂದು ಹೇಳ್ಕೊಂಡಾದ್ರು ಒಂದಿತ್ತು, ರಾತ್ರಿ 9:30ಯಿಂದ 10:30 ತನಕ ಆಗುವವರೆಗೂ ಇಲ್ಲಿ ನಮ್ಮ ಇಲ್ಲೇ ರೋಡ್ ಹತ್ರನೇ ಬಂದ್ಕೊಂಡು ನಾಳೆ ನಿಮಗೆ 163 ಸೆಕ್ಷನ್ ಇದೆ, ನೀವು ಎಲ್ಲೂ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ನೀವು ಇದ್ರೆ ನಿಮಗೆ ತಕೊಂಡು ಹೋಗ್ತೀವಿ ನಾವು ಅಂತ ಹೇಳ್ಕೊಡ್ತೀವಿ. ಅದು ಈಗ ಎಲ್ಲರ ಮೇಲೆ ಮೀನುಗಾರ ಗಂಡಸರಿಗೆ ಹೆಂಗಸರಿಗೆಲ್ಲ ಅವರು ದಬ್ಬಾಳಿಕೆ ದೌರ್ಜನ್ಯ ಮಾಡ್ಕೊಂಡು ಈಗ ಮಂಕಿ ಜೈಲಲ್ಲಿ ಇಟ್ಟಿದ್ದಾರೆ. ಅವರಿಗೆ ಮಂಕಿ ಜೈಲಲ್ಲಿ ಇದ್ದಾರೆ ಸರ್. ಇವರಿಗೆ ಈಗ HPPL ಕಂಪ್ನಿ ಅವರಿಗೆ ಪೊಲೀಸು ಸೆಕ್ಯೂರಿಟಿ, ಆಮೇಲೆ ಅವರಿಗೆ ಪೊಲೀಸು ಇದು ಎಂತಂದ್ರೆ ರಕ್ಷಣೆ ಪೊಲೀಸ್ ಇದ್ರೆ, ಆಮೇಲೆ ಜಿಲ್ಲಾಧಿಕಾರಿಗಳು, ಆಮೇಲೆ ಈ ಥರ DC ಅವರೆಲ್ಲ ಅವರು ಮೀನುಗಾರರಿಗೆ ಯಾರಿದ್ದಾರೆ ಸರ್ ಸಪೋರ್ಟಿಗೆ? ಅವರು ಮಿನಿಸ್ಟ್ರು ಅವರು ಕೂಡ ಇಲ್ಲ. ಈಗ ಮಂಕಾಳದ ಅವರು ಇದ್ದಾರೆ ನಮ್ದು ಅಂದ್ರೆ ಮೀನುಗಾರಿಕೆ ಸಚಿವರು ಅವರು ದೇವಸ್ಥಾನಕ್ಕೆ ಬಂದ್ಕೊಂಡು ಎಂತ ಹೇಳೋದ್ರು, ಒಂದು ಮಾತು ಹೇಳಿದ್ರು ಸರ್. ಅವರು
ಮತ್ತೆ ಅವರು ಓಟು ಎಲೆಕ್ಷನ್ಗಿಂತ ಮುನ್ನೆ ಎಲೆಕ್ಷನ್ ಬರೋಕ್ಕಿಂತ ಮುಂಚೆ ಬಂದಿದ್ರು, ದೇವಸ್ಥಾನಕ್ಕೆ ಬಂದಿದ್ರು. ಮತ್ತೆ ಹೇಳಿದ್ರು ಅವರು, ಮತ್ತೆ ನೀವು ನಿಮ್ಮ ಜೊತೆ ನಾನಿದ್ದೀನಿ, ನಿಮಗೆ HPPL ಕಮ್ಮಿ ಆಗುದಿಲ್ಲ, ನಾನು ನಿಮ್ಮ ಜೊತೆ ಹೋರಾಟಕ್ಕೆ ನಿಲ್ತೀನಿ ಅಂತ ಒಂದು ಮಾತು ಹೇಳೋದ. ಇವತ್ತು ಅವರು ಕೂಡ ಹೇಳಿದ್ರು, ಅವರು ಇದೇ ಮಾತನ್ನು ಹೇಳ್ಕೊಂಡು ಹೋಗಿದ್ರು, ನೀವು ಹಿಂದೆ ನಾನಿದ್ದೀನಿ, ನಿಮ್ಗೆ ಎಂತ ಆಗ್ಲಿಕ್ಕೂ ಕೊಡುದಿಲ್ಲ ಅಂತ ಅವ್ರೊಂದು ಮಾತು ಹೇಳೋದು. ಈಗ ನಾವೀಗ ಈ ತರ ಆಯ್ತು, ಇಷ್ಟು ಬೆಳಗ್ಗೆ ಎಲ್ಲರಿಗೂ ಒಟ್ಕೊಂಡು ಬಡ್ದು ಬಿಸಾಕೊಂಡು ಎಲ್ಲರಿಗೂ ತಗೊಂಡೋದ್ರು. ಅವನು ಎಲ್ಲಿ ಬಂದ? ಅವನು ಎಲ್ಲಿದ್ದಾನೆ? ಅವನಿದ್ರೆ ಬರ್ಬೇಕಲ್ಲ ಸರ್. ಅವನು ಹೇಳಿದ ಮಾತು ಒಂಚೂರಾದ್ರೂ ಇದ್ ಮಾಡ್ಬೇಕಿತ್ತು. ನಾನು ಈ ಮಾತು ಹೇಳಿದ್ದೀನಿ, ಅವ್ರಿಗೆ ಮೀನುಗಾರರ ರಕ್ಷಣೆ ಕೊಡ್ತೀನಿ ಅಂತ. ಅವನಿಗೆ ಓಟ್ ಹಾಕ್ಲಿಕ್ಕೆ ಮಾತ್ರ ಮೀನುಗಾರರು ಬೇಕು, ಬಾಕಿ ಸಮಯದಲ್ಲಿ ಮೀನುಗಾರ ಸತ್ತೋಗ್ತಾರೆ ಅವ್ರ ಪಾಲಿಗೆ. ಅವ್ನು ಈ ಸಲ ಬರ್ಲಿಲ್ಲ ಸರ್, ಬರ್ಬೇಕು. ಅವ್ನು ಈ ವಿಡಿಯೋನಾದ್ರೂ ನೋಡ್ಕೊಂಡು ಅವ್ನು ನಮ್ಮೂರಿಗೆ ಬರ್ಬೇಕು, ಬಂದ್ಕೊಂಡೇನಾದ್ರೂ ನಮ್ಗೆ ಸೂಚನೆ ಎಂತದ್ದು ಹೇಳ್ಕೊಂಡು ಹೋಗ್ಬೇಕು. ಅವನು 4 ವರ್ಷದಿಂದ ಸುಮಾರು 4 ವರ್ಷದಿಂದ ಹೇಳ್ದಾನೆ ಬಂದಿದ್ದು, ನಿಮ್ ಕಾಪಾಡ್ತೆ, ನಿಮ್ ಜೊತೆ ನಿಂತೆ ಅಂತ. ಈಗ ಎಲ್ಲೋದ ನಿಂತವನು? ಈಗ ಎಲ್ಲಿ ಬಂದಿದ್ದಾನ ಅವ್ನು? ಈಗ ನಾನು ಹೇಳಿದೆ ಸರ್, ಯಾರ್ಯಾರು ಮೀನುಗಾರರು ಈಗ ತಗೊಂಡೋಗಿದಾರಲ್ಲ ಎಲ್ಲ ಮೀನುಗಾರ ಮಹಿಳೆಯರಿಗೆ ಮತ್ತೆ ಗಂಡಸರಿಗೆಲ್ಲ, ಅವರು 4 ಗಂಟೆ ಒಳಗಡೆ ಇರ್ಬೇಕು ಸರ್, ನಮ್ಮೂರಿಗೆ ಇರ್ಬೇಕು. ಇಲ್ಲಾಂದ್ರೆ ನಾನೇ ಹೇಳಿದೆ, ಗುಟ್ಟಾಗಿ ಎಲ್ಲ ನಿಲ್ಸೋರಿಗೆ ಹೇಳಿದೆ, ನಾನೇ ಹೋಗಿ ಸಮುದ್ರಕ್ಕೆ ಪ್ರಾಣ ಬಿಡ್ತೇನೆ ಅಂತ ಹೇಳಿದ್ದೇನೆ. ಅವ್ರು 4 ಗಂಟೆ ಒಳಗಡೆ ಇಲ್ಲಿರ್ಬೇಕು. ಎಲ್ಲಿದ್ರು ನೋಡಿ ನಾವು ಆ ಸ್ಥಳದಲ್ಲಿ ಅವ್ರು ಇರ್ಬೇಕು. 4 ಗಂಟೆ ಒಳಗಡೆ ಅವ್ರು ಎಲ್ಲಿ ಕರ್ಕೊಂಡೋಗಿದ್ರಲ್ಲ ಎಲ್ಲರಿಗೂ, ಅವ್ರು 4 ಗಂಟೆ ಒಳಗಡೆ ಇಲ್ಲಿ ಬರ್ಬೇಕು. ಬರ್ಲಿಲ್ಲ ಆದ್ರೆ ನಾನು ಸಮುದ್ರಕ್ಕೆ ಹಾರ್ತೀನಿ ಅಂತ ಹೇಳಿದ್ದೀನಿ ಸರ್. ನಾನು ಹಾರ್ತೀನಿ. ನನ್ನ ಸಾವಿಗೆ ನೋಡಿ ಕಾರಣರಾದಂತ ಸಚಿವರು ಯಾರ್ಯಾರು, HPPL ಕಂಪ್ನಿಯವರು, ಸಚಿವರು, DC ಅವರು, ಯಾರ್ಯಾರು ಎಲ್ಲ ಸಚಿವರು ಯಾರ್ಯಾರು ಇದಾರೆ ನೋಡಿ, ಮಂತ್ರಿಗಳು, ಅವರೆಲ್ಲರೂ ನನ್ನ ಸಾವಿಗೆ ಕಾರಣ. ಈ ಸಲ ಅವ್ರು ನಾನ್ ಮಾತ್ರ ಈ ಸಲ 4 ಗಂಟೆ ಒಳಗಡೆ ಬರುದು ಬಿಟ್ರೋ ಸರಿ. ಅವರು ಒಂದು ನಮ್ಮ ಊರನ್ನು ಉಳಿಸ್ಕೊಡ್ಬೇಕು. ಇಲ್ಲಾಂದ್ರೆ ನಮ್ಗೆ ಮತ್ತೊಂದು ಮಾತು ಹೇಳಿದ್ದೀನಿ, ನಮ್ಗೆ ರಾಷ್ಟ್ರಪತಿ ಅವರಿಂದ ದಯಾಮರಣವನ್ನ ಕೊಡಿಸಿ ಅಂತ ಹೇಳಿದ್ದೀನಿ. ನಮ್ಗೆ ನಮ್ಮ ಊರು ಉಳಿತದ ಉಳಿಸ್ಕೊಡಿ. ಆಗುದಿಲ್ವಾ? ನಮ್ಗೆ ನಮ್ಮ ಎಷ್ಟು ಮೀನುಗಾರರಿದ್ದಾರೆ ನೋಡಿ, ಅವರೆಲ್ಲರಿಗೂ ದಯಾಮರಣ ಪತ್ರವನ್ನ ಕೊಡಿ. ರಾಷ್ಟ್ರಪತಿ ಅವರಿಗೆ ಹೇಳೋದೇ ಒಂದು, ನಿಮ್ಗೆ ನಮ್ಮ ಊರು ಉಳಿಸ್ಕೊಡಕ್ ಆಗುದಿಲ್ವಾ? ನಮ್ಗೆಲ್ಲರಿಗೂ ದಯಾಮರಣ ಕೊಡಿ. ಮತ್ತೆ ಇವತ್ತು 4 ಗಂಟೆ ಒಳಗೆ ಅವ್ರು ಬರೋದಿಲ್ಲ ಆದ್ರೆ ನಾನೇ ಹೋಗಿ ನನ್ನ ಪ್ರಾಣವನ್ನ ನೀರಿಗೆ ಬಿಡ್ತೀನಿ ಸರ್. ನಾನು ನಮ್ಮ ಊರಿಗೋಸ್ಕರ ನನ್ನ ಪ್ರಾಣ ಹೋಯ್ತಂತ ನಮ್ಗೆ ಲೆಕ್ಕ ಇಲ್ಲ ಸರ್. ನಮ್ಮ ಈ ಪ್ರಾಣ ಇಟ್ಕೊಂಡು ಎಂತ ಮಾಡುದು? ಮುಂದೊಂದು ದಿನ ಹೋಗಿ ಸ್ಮಶಾನದಲ್ಲಿ ಎಲ್ಲರೂ ನೋಡ್ಕೊ, ಇಲ್ಲಿ ಶಾಶ್ವತವಾಗಿ ಯಾರು ಇಲ್ಲಿ ಬರ್ಲಿಲ್ಲ. ಒಂದೆಂತಂದ್ರೆ ನಮ್ಮ ಊರು ನಾವು ಬೆಳೆದು ಊರ ಒಂದು ಬಿಟ್ಕೊಡ್ಲಿಕ್ಕೆ ಯಾರು ಮನ್ಸಿರೋದಿಲ್ಲ ಸರ್. ಈಗ ಅವ್ರದೇ ಒಂದು ಊರು ಇರ್ತದೆ, ಅವ್ರಿಗೆ ಬಿಟ್ಕೊಡ್ಲಿಕ್ಕೆ ಮನ್ಸಿರ್ತದೆ. ಇಲ್ಲ, ನಮ್ಮೂರು ಗಾಳಿಗೆ ತೊಂದ್ರೆ ಇಲ್ಲ, ನೀರಿಗೆ ತೊಂದ್ರೆ ಇಲ್ಲ, ಮೀನುಗಾರಿಕೆ ತೊಂದ್ರೆ ಇಲ್ಲ. ಇವತ್ತು ಬೋಟ್ ಆದ್ರೆ ಇವತ್ತು ಮೀನು ತರ್ತದೆ ಅಂತ ಗ್ಯಾರಂಟಿ ಇರ್ತದೆ. ಎಲ್ಲಾ ಮೀನುಗಾರರಿಗೂ ಗ್ಯಾರಂಟಿ ಇದೆ. ಇವತ್ತು ಹೋದ್ರೆ ಇಲ್ಲಿ ಮೀನುಗಾರರು ಯಾರಿಗೋದ್ರೆ ಸಮುದ್ರ ರಾಜ ನಮ್ಗೆ ಕೈ ತುಂಬಾ ಮೀನು ಕೊಡ್ತಾನೆ, ಕೈ ತುಂಬಾ ಹಣ ಕೊಡ್ತಾನೆ, ಮೀನೆಲ್ಲ ಇದ್ ಮಾಡ್ಕೊಂಡು. ಇದೇ ನಮ್ ಮೀನುಗಾರಿಕೆನೆ ಬಿಟ್ರೆ ನಾವು ಬಿಸಿ ಬಾಲಾಗಿ ಹೋಗುದು ಸರ್. ಮತ್ತೆ ಬೀದಿಗೆ ಬರೋಕೆ ಕೊಡ್ತಾ ಅವ್ರೇನೋ ಅವ್ರದ್ದು ಒಂದು ಮುಖಾಂತರ ಸಲಹೆಯನ್ನು ಏನಾದ್ರು ತಗೊಂಡು ನಮ್ಗೆ ಹತ್ರ ಬದಲಿಕ್ಕೆ ಆಗುದಿಲ್ಲ. ಮತ್ತೆ ಮೀನುಗಾರಿಕೆ ಕೆಲಸ ಬಿಟ್ಟು ಬೇರೆ ಯಾವ ಕೆಲಸ ಕೂಡ ಬರುದಿಲ್ಲ. ಯಾವ ಇಂಜಿನಿಯರ್ ಇಲ್ಲ, ಯಾವ ಡಾಕ್ಟರ್ ಕೆಲಸ ಇಲ್ಲ, ಯಾವ ಒಂದು ಬೇರೆ ತರ ಅದು ಯಾವ ಸರ್ಕಾರ ಅಥವಾ ಗೌರ್ಮೆಂಟ್ ಅಲ್ಲಿ ಯಾವ ಕೆಲಸಕ್ಕೂ ಬರುದಿಲ್ಲ. ಮೀನುಗಾರರಿಗೆ ಗೊತ್ತಿರುವುದು ಒಂದು ಶೆಡ್ ಮೇಲೆ ಹೋಗಿ ಮೀನು ಬೋಟ್ ಅವರು ಹೆಂಗಸರಿಗೆ ಬೋಟ್ ತಂದಂತ ಮೀನುಗಳನ್ನ ಮಾರುವಂತದ್ದು, ಮತ್ತು ಮೀನುಗಾರರಿಗೆ ಮೀನನ್ನು ಹಡಗಿನಲ್ಲಿ ಹೋಗಿಕೊಂಡು ಮೀನನ್ನ ತಕೊಂಡ್ ಬರೋದು. 2 ಕೆಲಸ ಮೀನುಗಾರಿಕೆ ಬಿಟ್ರೆ ಬೇರೆ ದಂಧೆ ಯಾವುದೂ ಇಲ್ಲ. ಸಚಿವರು ಎಂತ ಮಾಡ್ತಾರೋ ಗೊತ್ತಿಲ್ಲ. ಅವ್ರಿಗೆ ಎಂದೇ ಕೇಳುದು, ನಮ್ಮ ಊರನ್ನ ನಮಗೆ ಉಳಿಸಿಕೊಡಿ. ನಮ್ಮ ಮೀನುಗಾರಿಕೆ ಯಾರ್ಯಾರು ನನ್ನ ಹೆಸರು ಅಪೇಕ್ಷೆ ಸರ್, ಯಾರ್ಯಾರು ಜೈಲಿಗೆ ಹೋಗಿದಾರಲ್ಲ ಅವ್ರು 4 ಗಂಟೆ ಒಳಗಡೆ ಇಲ್ಲಿ ಇರ್ಬೇಕು. ಮತ್ತೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಜೈಲಿಗಾಗ್ಲಿ ಎಲ್ಲೂ ಆಗ್ಲಿ ಕರ್ಕೊಂಡು ಹೋಗ್ಲಿಕ್ಕಿಲ್ಲ. ಕೇಸ್ ಎಂತಕ್ಕೆ ಸರ್? ನಾವೆಂತ ಮರ್ಡರ್ ಮಾಡಿದೀವ ಅಥವಾ ಒಂದು ದರೋಡೆ ಮಾಡಿದ್ವ? ಯಾರಾದ್ರೂ ಕಳ್ಳತನ ಮಾಡ್ಕೊಂಡು ಅವ್ರಿಗೇನಾದ್ರು ಮಾಡಿದ್ರ? ಎಂತದ್ದು ಮಾಡಿಲ್ಲ. ಈಗ ಪೊಲೀಸರವ್ರಿಗೆ ಇರೋದೇ 8 ಶಸ್ತ್ರ, ಒಂದು 144 ಸೆಕ್ಷನ್, ಅವರ ಲಾಠಿ, ಅವರ ಏನೇನ್ ಮಾಡ್ತಾರೋ ಅವ್ರದ್ದು ಒಂದೇ, ಅವ್ರ ದೌರ್ಜನ್ಯ ಮಾಡೋದು, ಅವ್ರಿಗೆ ಮತ್ತೆ ಹೆಂಗಸರಿಗೆ ಏನೇನೆಲ್ಲ ಇದ್ ಮಾಡೋದು. ಮಕ್ಳಿಗೆ ಮುಟ್ಲಿಕ್ಕೆ ಅಧಿಕಾರ ಇಲ್ಲ ಸರ್. ಮಕ್ಕಳಿಗೆ ದುಡ್ಕೊಂಡು ಹೋಗುದಾ? ನಾವು ಕುತ್ಕೊಂಡಿದ್ದು ನಮ್ಮ ಊರಿಗೋಸ್ಕರ ಧರಣಿ ಕುತ್ಕೊಂಡಿತ್ತು, ಬೇರೆ ಉದ್ದೇಶಕ್ಕಲ್ಲ ಕುತ್ಕೊಂಡಿತ್ತು. ನಮ್ಮ ಊರ್ಗ ಕುತ್ಕೊಂಡಿದ್ದು ಧರಣಿಗೆ. ಅವ್ರು ಹೇಳ್ಸ್ಲಿಕ್ಕೆ ಎಂತ ಹಕ್ಕಿದೆ ಸರ್ ಅವರಿಗೆ? ನಮ್ಮ ಊರಿಗೋಸ್ಕರ, ನಮ್ಮ ಹಕ್ಕು, ನಮ್ಮ ಊರಿಗೋಸ್ಕರ ಕುತ್ಕೊಂಡಿದ್ದು. ಅವ್ರು ನೋಡಿದ್ರೆ ಏಕಾಏಕಿ ಬಂದ್ಕೊಂಡು ಕಾಲಲ್ಲೆಲ್ಲ ಕೈಯೆಲ್ಲ ಮೆಟ್ಕೊಂಡು, ಬೂಟ್ ಕಾಲಿಂದೆಲ್ಲ ಮೆಟ್ಕೊಂಡು ನಮ್ಗೆ ಅಲ್ಲಿಂದ ಇದ್ ಮಾಡ್ಕೊಂಡು ಲಾಟಿಗೆಲ್ಲ ತೋರಿಸ್ಕೊಂಡು ಗಂಡಸರಿಗೆ ಹೆಂಗಸರಿಗೆ ಎಲ್ಲ ಒಂದೊಂದ್ ಕಡೆ ಹಾಕೊಂಡು ಈಗ ಎಲ್ಲರಿಗೂ ಹೋಗಿ ಜೈಲಲ್ಲಿ ಹಾಕಿಟ್ಟಿದ್ರು. ಈಗ ಮನೇಲಿ ಯಾರಿದ್ರು ಸರ್? ಯಾರು ಇದಾರೆ? ಅವ್ರಿಗೆ ಊಟ ಬರ್ತದೆ, ಅವ್ರು ತಿಂತಾರೆ, ಚಿಲ್ತಾರೆ, ಇದ್ ಮಾಡ್ತಾರೆ, ಮಜಾ ಮಾಡ್ತಾರೆ, ಕೂತ್ಕೊಳ್ತಾರೆ. ಹೋಳಿ ಹಬ್ಬವನ್ನು ಯಾರಿಗೂ ಯಾವ ಧರ್ಮಕ್ಕೂ ನೋವಾಗದ ರೀತಿಯಲ್ಲಿ ಶಾಂತಿ ಸೌಹಾರ್ದತೆಯಿಂದ ನಡೆಸಿಕೊಂಡು ಹೋಗಬೇಕು. ಶಾಸಕ ಭೀಮಣ್ಣ ಟಿ ನಾಯ್ಕ್. ಹೋಳಿ ಹಬ್ಬವನ್ನು ಯಾರಿಗೂ ಯಾವ ಧರ್ಮಕ್ಕೂ ನೋವಾಗದ ರೀತಿಯಲ್ಲಿ ಶಾಂತಿ ಸೌಹಾರ್ದತೆಯಿಂದ ನಡೆಸಿಕೊಂಡು ಹೋಗಬೇಕೆಂದು ಶಾಸಕ ಭೀಮಣ್ಣ ಟಿ ನಾಯ್ಕ್ ಅವರು ತಾಲೂಕಾ ಆಡಳಿತ ಕಚೇರಿಯಲ್ಲಿ ನಡೆದ ಬೇಡರ ವೇಷದ ಶಾಂತಿ ಸೌಹಾರ್ದತೆ ಸಭೆಯಲ್ಲಿ ತಿಳಿಸಿದರು. ಹೋಳಿ ಹಬ್ಬವನ್ನು ಬಹಳ ಅರ್ಥಪೂರ್ವಕವಾಗಿ ತಾವೆಲ್ಲರೂ ಕೂಡ ಎಲ್ಲರೂ ಸೇರಿ
ಅದು ಒಂಥರದ ಮಾರಿ ಹಬ್ಬದ ರೀತಿಯಲ್ಲೇ ಇಷ್ಟು ವರ್ಷ ನಡೆಸ್ಕೊಂಡು ಬರ್ತೀವಿ. ಮುಂದೂ ಕೂಡ ಬಹಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತು ಅಂತ ಅನ್ನೋಂಥ ಮಾತೇ ಇಲ್ಲ. ಅದು ನಮ್ಮ ನಿಮ್ಮೆಲ್ಲ ಅನಿಸಿಕೆ ಕೂಡ. ಈ ಹೋಳಿ ಹಬ್ಬ ಬಹಳ ಚೆನ್ನಾಗಿ ನಡೀಬೇಕಾಗತ್ತೆ, ಅರ್ಥಪೂರ್ವಕವಾಗಿ ನಡೀಬೇಕಾಗತ್ತೆ. ಇಡೀ ರಾಜ್ಯದಲ್ಲಿ ಹೋಳಿ ಹಬ್ಬ ಇಡೀ ರಾಜ್ಯದ ಗಮನವನ್ನು ಸೆಳೆದಿರ್ತಕ್ಕಂಥ ನಮ್ಮ ಹೋಳಿ ಹಬ್ಬ. ಇದರಲ್ಲಿ ಇದುವರೆಗೂ ಕೂಡ ತಾವೆಲ್ಲರೂ ಎಷ್ಟು ಬೇಡವರ್ಷಗಳಿದ್ದಾವೋ ಅವರೆಲ್ಲರೂ ಕೂಡ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ತಮ್ಮದೇ ಆದಂಥ ಒಂದು ಸಂಘಟನೆ, ತಮ್ಮದೇ ಆದಂಥ ಒಂದು ವ್ಯವಸ್ಥೆ, ಭದ್ರತೆ ಎಲ್ಲರ ಮಧ್ಯದಲ್ಲಿ ತಾವು ಇದುವರೆಗೂ ತಾವು ಮಾಡ್ಕೊಂಡು ಬಂದಿದ್ದೀವಿ. ಅದನ್ನು ನಾವು ಪ್ರತಿ ವರ್ಷ ಚೌತಿ ಹಬ್ಬ ಮಾಡ್ತಿದ್ವಿ. ನಾವು ಸಾರ್ವಜನಿಕ ಗಣಪತಿ ಬಿಡುವಾಗ ಅಲ್ಲಿ ಕೂಡ ಸಾಕಷ್ಟು ಟ್ಯಾಬ್ಲು, ಸಾಕಷ್ಟು ಮೆರವಣಿಗೆ, ಯುವಕರು ಎಲ್ಲರೂ ಸಾರ್ವಜನಿಕರು ಎಲ್ಲರೂ ಸೇರಿ ಬಹಳ ಅದ್ದೂರಿಯಾಗಿ ಈಗ ಸದ್ಗುರು ರವಿದಾಸ್ ಜಾನಪದ ವೇದಿಕೆ ಒಂದು ಮನೆಯನ್ನು ಕೊಟ್ಟರು. ಅವ್ರಿಗೂ ಅಷ್ಟೇ ಬಹಳ ಚೆನ್ನಾಗಿ ಹೋಗ್ಬೇಕಾಗತ್ತೆ, ವಿಶಿಷ್ಟವಾಗಿ ಹೋಗ್ಬೇಕಾಗತ್ತೆ. ಮತ್ತು ಅದು ಯಾವುದೇ ರೀತಿಯ ಯಾರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ನಾವು ನಡೆಸಿರ್ತಕ್ಕಂಥ ವ್ಯವಸ್ಥೆ ಸರ್ಕಾರಿ ಅಧಿಕಾರಿ ಮತ್ತು ಪೊಲೀಸ್ ಇಲಾಖೆ ಅವರ ಸಹಕಾರದೊಂದಿಗೆ ಅವರು ಕೂಡ ನಮ್ಮ ಜೊತೆ. ಶಿರ್ಸಿ ಕೋಟೆಕೆರೆ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ನಿಂದಾಗಿ ಬಸ್ ಮತ್ತು ಸ್ಕೂಟಿ ನಡುವೆ ಅಪಘಾತ. ಶಿರ್ಸಿ ಕೋಟೆಕೆರೆ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ನಿಂದಾಗಿ ಬಸ್ ಹಾಗೂ ಸ್ಕೂಟಿ ನಡುವೆ ಅಪಘಾತ ಸಂಭವಿಸಿದ್ದು, ಸ್ಕೂಟಿಯಲ್ಲಿದ್ದವರು ಸಣ್ಣ ಪುಟ್ಟ ಗಾಯದಿಂದ ಅಕ್ಷರಶಃ ಸಿನಿಮೀಯ ರೀತಿಯಲ್ಲಿ ಪಾರಾಗಿದ್ದಾರೆ. ಗೌಡಳ್ಳಿಯಿಂದ ಬಂದ ಬಸ್ ಕೋಟೆಕೆರೆ ಬಳಿ ಮುಂದಿನಿಂದ ಬರುತ್ತಿದ್ದ ಕಾರಿಗೆ ರಸ್ತೆ ಬಿಟ್ಟು ಕೊಡುವ ನಿಟ್ಟಿನಲ್ಲಿ ಬದಿಗೆ ಬಂದಿದೆ. ಇದನ್ನು ನಿರೀಕ್ಷಿಸದ ಹಿಂದಿನಿಂದ ಬಂದ ಸ್ಕೂಟಿಯ ಚಾಲಕಿ ಬಸ್ಸಿಗೆ ಬಡಿದುಕೊಂಡು ನೆಲಕ್ಕೆ ಬಿದ್ದಿದ್ದಾಳೆ. ಜೊತೆಗೆ ಸ್ಕೂಟಿ ಹಿಂದೆ ಕುಳಿತಿದ್ದ ಅಂಗವಿಕಲ ವ್ಯಕ್ತಿಯೋರ್ವರು ಬಿದ್ದು ಗಾಯಗೊಂಡಿದ್ದಾರೆಂದು ಹೇಳಲಾಗಿದೆ. ಗಾಯಗೊಂಡವರನ್ನು ಅದೇ ಬಸ್ಸಿನಲ್ಲಿ ಆಸ್ಪತ್ರೆಗೆ ಸಾಗಿಸಲಾಗಿದೆ.